ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾತ ರಂಗೋಲಿ ಚಾನಲ್ಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂದು ಎಳೆ ರಂಗೋಲಿನ ತೋರಿಸ್ತಾ ಇದ್ದೀನಿ. ಇದು ರಿಕ್ವೆಸ್ಟಿಂಗ್ ವಿಡಿಯೋ ಆಗಿದೆ. ಸಿರಿ ಸಿಹಿ ವೈಬ್ಸ್ ಅನ್ನೋ ಚಾನಲ್ ಅವರು ನನ್ನಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದರು, ನನಗೆ ಎಳೆ ರಂಗೋಲಿನ ತೋರಿಸ್ಕೊಡಿ ಸೀಸ್ ಅಂತ ಅಂದ್ಬಿಟ್ಟು. ನಾನು ಇವಾಗ 5ರಿಂದ 1 ಎಳೆ ರಂಗೋಲಿನ ತೋರಿಸ್ತಾ ಇದ್ದೀನಿ. ಇದು ಚುಕ್ಕಿ ಬರೀ ಸಹಾಯಕ್ಕೆ ಅಷ್ಟೇ, ಅದು ಬಿಟ್ಟರೆ ಎಳೆ ರಂಗೋಲಿ ಥರನೇ ಬರುತ್ತೆ. ನಾನು ಇರೋ ವಿಷಯನ ಹೇಳ್ಬಿಡ್ತೀನಿ. ನನಗೆ ಎಳೆ ರಂಗೋಲಿ ಬರೋದಿಲ್ಲ. ಹಾಗಂದ್ಬಿಟ್ಟು ನಾನು ಎಳೆ ರಂಗೋಲಿ ಹಾಕೋದಿಲ್ಲ ಅಂತ ಅಲ್ಲ. ಆ್ಯಕ್ಚುಲಿ ಎಳೆ ರಂಗೋಲಿ ಥರನೇ ಕಾಣಿಸುತ್ತೆ, ಟ್ರೆಡಿಷ್ನಲ್ ರಂಗೋಲಿ ಥರನೇ ಇರುತ್ತೆ. ಬಟ್ 2-3 ಅಟ್ ಎ ಟೈಮ್ ಹಾಕೋಲ್ಲ ಅಷ್ಟೇ. ಒಂದು ಎಳೆಯಲ್ಲಿನೇ ನಾನು ಬ್ಯೂಟಿಫುಲ್ ಆದಂಥ ಒಂದು ಎಳೆ ರಂಗೋಲಿನ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ತೋರಿಸ್ತಾ ಇರೋದು ನಾನು ಮೊದಲೇ ಹೇಳಿದಂಗೆ 5ರಿಂದ 1 ಚುಕ್ಕಿನ ಇಟ್ಕೊಂಡಿದ್ದೀನಿ. ಇದು ಜಸ್ಟ್ ಸಹಾಯಕ್ಕಷ್ಟೇ. ಯಾರೆಲ್ಲ ಬಿಗಿನರ್ಸ್ ಇದ್ದೀರೋ ಅಥವಾ ಎಳೆ ರಂಗೋಲಿ ಬರಲ್ಲ ಅನ್ನೋರಿದ್ದೀರೋ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನೋಡಿ 5 ಚುಕ್ಕಿನ ಫುಲ್ಲು ಕವರ್ ಮಾಡ್ಕೊತೀನಿ. ಚುಕ್ಕಿ ಇಟ್ಟಿರೋದು ಕಾಣಿಸೋದೇ ಇಲ್ಲ ನಿಮಗೆ. ಬಾಕ್ಸ್ ಟೈಪಲ್ಲಿ ಹಾಕ್ಕೊಂಡು ನಂತರ ಮತ್ತೆ ಒಂದು ಸ್ಮಾಲ್ ಬಾಕ್ಸು ಕ್ರಿಯೇಟ್ ಆಗುತ್ತೆ ಒಳಗಡೆ. ಆಮೇಲೆ ಮಿಡಲಲ್ಲಿ ಒಂದು ಎಳೆನ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಆ ಸೈಡ್ ಈ ಸೈಡ್ ಈಕ್ವಲ್ ಆಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಫಸ್ಟು ಮಿಡಲಲ್ಲಿ ಅಂದರೆ 2 ಗೆರೆಗಳ ಮಧ್ಯೆ ಒಂದು ಮಿಡಲ್ ಗೆರೆನ ಹಾಕಿ ಮತ್ತೆ ಅದ್ರ ಮಧ್ಯೆ ಒಂದು ಎಳೆಗಳನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಎಲ್ಲೂ ಏರುಪೇರು ಆಗೋದಿಲ್ಲ. ಸೊ ಒಂದೇ ಈಕ್ವಲ್ ಬರುತ್ತೆ. ರಂಗೋಲಿಲಿ ಯಾವಾಗಲೂ ಏರುಪೇರಾದರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ. ಯಾವ ಮೂಲೆಯಲ್ಲಿ ನೋಡಿದ್ರೂ ಒಂದೇ ಥರ ಇದ್ದಾಗ ಮಾತ್ರ ಯಾವುದೇ ಒಂದು ರಂಗೋಲಿ ಸುಂದರವಾಗಿ ಆಗೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಇದು ಬರೀ ಏನು ಗೊತ್ತಾ, ಎಳೆ ರಂಗೋಲಿ ಬರಲ್ಲ ಅಂದ್ಬಿಟ್ಟು ನಾವು ಕೂತ್ಬಿಟ್ರೆ, ನಾವು ಯಾವುದೇ ಒಂದು ಕಲೆನ ನಮ್ಗೆ ಗೊತ್ತಿಲ್ಲ ಅಂತ ಕೂತ್ಬಿಟ್ರೆ ಅದು ಗೊತ್ತೇ ಆಗೋದಿಲ್ಲ. ಬಟ್ ಪ್ರಯತ್ನ ಪಟ್ಟರೆ ಯಾವುದಾದ್ರೂ ಒಂದು ದಾರಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇದು ಕೂಡ ಎಳೆ ರಂಗೋಲಿ ಬರಲ್ಲ ಅಂದ್ಬಿಟ್ಟು ನಾವು ಎಳೆ ರಂಗೋಲಿ ಹಾಕ್ದಲೇ ಇರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಚುಕ್ಕಿಯ ಸಹಾಯದಿಂದ ಮತ್ತು ಒಂದು ಎಳೆಯ ಸಹಾಯದಿಂದ ನಾನು ಎಳೆ ರಂಗೋಲಿನ ಹಾಕ್ತಾಯಿದ್ದೀನಿ ನೋಡಿ. ಈ ಬಾಕ್ಸ್ ಕ್ರಿಯೇಟ್ ಆದಮೇಲೆ ಮತ್ತೆ ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಚೌಕಾಕಾರದ ಬಾಕ್ಸನ್ನು ಹಾಕ್ಕೊತಾ ಇದ್ದೀನಿ. ಅದು ಹೇಗೆ ಅಂತಂದರೆ, ಅದು ಈಕ್ವಲಾಗಿ ಬರಬೇಕು ಅನ್ನೋ ಒಂದು ರೀಸನ್ಗೆ 4 ಮೂಲೆಯಲ್ಲೂ ಒಂದೊಂದು ಚುಕ್ಕಿನ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಚುಕ್ಕಿನ ಇಟ್ಕೊಂಡು ಒಂದೊಂದು ಚುಕ್ಕಿನ ಇಟ್ಕೊಂಡು ಸಮವಾಗಿ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನು ಸಹಾಯವಾಗಿ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ಹಾಗೇನೂ ಹಾಕ್ಬೋದು. ಈ ರಂಗೋಲಿ ಜೊತೆಗೆ ನಾನು ಒಂದು ಪ್ರೇರಣಾತ್ಮಕ ಒಂದು ವಿಷಯವನ್ನು ತೊಗೊತೀನಿ ಪ್ರತಿಯೊಂದು ವಿಡಿಯೋದಲ್ಲೂ. ಸೊ ಅದೇ ರೀತಿ ಇವತ್ತು ಎಳೆ ರಂಗೋಲಿ ಜೊತೆಗೆ ಒಂದು ವಿಷಯನ ಹೇಳಬೇಕು ಅಂತ ಹೊರಟಿದ್ದೀನಿ. ಈ ರಂಗೋಲಿಗೂ ಮತ್ತು ನಾನು ಹೇಳುವಂಥ ವಿಷಯಕ್ಕೂ ಒಂದಕ್ಕೊಂದು ತುಂಬಾ ಸಂಬಂಧ ಇದೆ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತ ಅಂದರೆ, ಒಂದೇ ದಾರಿ ಮೇಲೆ ನಾವು ನಂಬಿಕೆ ಇಟ್ಟು ಮುಂದೆ ಸಾಗಬೇಕು. ಅದೇ ನಮಗೆ ಆ ದಾರಿ ಎಷ್ಟೇ ಕಷ್ಟ ಇದ್ದರೂ ಸರಿ, ನಾವು ಅದೇ ದಾರಿಯಲ್ಲಿ ಹೋದರೆ ನಮ್ಮ ಆ ದಾರಿನ ಸುಲಭ ಮಾಡಿಕೊಳ್ಳುತ್ತೆ ಆ ಒಂದು ದಾರಿ ಅಂತಲೇ ಹೇಳ್ಬೋದು. ಹೇಗೆ ಅಂತ ಅಂದರೆ, ನಾವು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಹಲವಾರು ಆಯ್ಕೆಗಳು ಮತ್ತು ಗೊಂದಲಗಳು, ಅಸಮಾಧಾನಗಳು ಬರೋದು ಸಹಜವಾಗಿರುತ್ತೆ. ಆದರೆ ಒಂದು ನಿರ್ದಿಷ್ಟ ದಾರಿಗೆ ನಿಷ್ಠೆಯಿಂದ ಮತ್ತು ಶ್ರದ್ಧೆಯಿಂದ ಮತ್ತು ತಾಳ್ಮೆಯಿಂದ ನಾವು ಎದುರದಲ್ಲೇ ಅದೇ ದಾರಿಯಲ್ಲಿ ಹೋದರೆ ಮುಂದೊಂದು ದಿನ ಆ ಕಷ್ಟ ಅನ್ನೋದು ನಮಗೆ ಕಷ್ಟ ಅಂತಲೇ ಅನಿಸಲ್ಲ. ಕ್ರಮೇಣ ಅದು ಸುಲಭವಾಗಿಯೇ ಆಗಿಬಿಡುತ್ತೆ. ಇವಾಗ ನಾವು ಏನೂ ಬೇಡ, ನಾವು ಮಾಡುವಂತಹ ಈಗ ಒಂದು ರಂಗೋಲಿ ತೊಗೊಂಡಿದ್ದೀನಲ್ಲ, ಈಗ ಬಿಡಿಸ್ತಾ ಇದ್ದೀನಲ್ಲ ರಂಗೋಲಿ, ಎಳೆ ರಂಗೋಲಿ ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತು. ಹಾಗಂದ್ಬಿಟ್ಟು ನಾನು ಎಳೆ ರಂಗೋಲಿನ ಬಿಡ್ದಲೇ ಬೇರೊಂದು ರಂಗೋಲಿನ ಬಿಟ್ಟರೆ ನನ್ನ ವ್ಯೂವರ್ಸು ನೋಡೋದಿಲ್ಲ. ಯಾಕಂದರೆ ಅವರು ರಿಕ್ವೆಸ್ಟಿಂಗ್ ಕಳಿಸಿದಂತಹ ವಿಡಿಯೋನ ನಾನು ಮಾಡಬೇಕು. ರಂಗೋಲಿ ಅಂತ ಅಂದಮೇಲೆ ಅದು ಎಳೆ ರಂಗೋಲಿ ಆಗಿರ್ಬೋದು, ಫ್ರೀ ಹ್ಯಾಂಡ್ ರಂಗೋಲಿ ಆಗಿರ್ಬೋದು, ಚುಕ್ಕಿ ರಂಗೋಲಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಬಟ್ ನಾನು ಅದನ್ನು ಮಾಡಲೇಬೇಕು. ಯಾಕೆ ಅಂದರೆ ಅದು ರಿಕ್ವೆಸ್ಟಿಂಗ್ ವಿಡಿಯೋ ಅಥವಾ ಅವ್ರ ಆಯ್ಕೆ ಆಗಿರುತ್ತೆ. ನಾವು ಅವ್ರನ್ನ ಆಯ್ಕೆನ ಬಿಟ್ಟು ನಮ್ಮ ಆಯ್ಕೆನ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಅದಕ್ಕೆ ಬೇರೊಂದು ದಾರಿನ ಹುಡ್ಕೊಬೇಕು ಅಂದರೆ ಬೇರೊಂದು ದಾರಿಯಲ್ಲಿ ಹೋಗಬೇಕೇ ಹೊರತು ನಾವು ಆ ದಾರಿನೇ ಬಿಡಬಾರ್ದು. ಅಂದರೆ ಅದನ್ನು ಮಾಡುವ ವಿಧಾನ ಬೇರೆ ಇರಬೇಕು ಅಷ್ಟೇ. ಬೇರೆ ರೀತಿಯಲ್ಲಿ ಹಾಕ್ಬೋದು. ಇವಾಗ ಎಳೆ ರಂಗೋಲಿ ಬರ್ತಿಲ್ಲ ಅಂದ್ಬಿಟ್ಟು ನಾನು ಎಳೆ ರಂಗೋಲಿ ಹಾಕ್ತಲೇ ಇರೋಕ್ಕಾಗಲ್ಲ. ಸೊ ಇದಕ್ಕೆ ಒಂದು ಬೇರೆ ಮೆಥಡ್ನ ಹುಡ್ಕೊಂಡಿದ್ದೀನಿ. ಏನು ಅಂದರೆ, ಒಂದು ಸಿಂಗಲ್ ಎಳೆನ ಯೂಸ್ ಮಾಡಿ ನಾನು ಎಳೆ ರಂಗೋಲಿನ ಹಾಕ್ಬೋದು. ಅವ್ರು ಕೇಳಿರೋದೇನು ಎಳೆ ರಂಗೋಲಿ, ಈ ರೀತಿಯೂ ತೋರಿಸ್ಬೋದಲ್ವಾ ಅನ್ನೋದು. ಅದೇ ರೀತಿ ನಮ್ಮ ಜೀವನ ಅನ್ನೋ ದಾರಿನೂ ಅಷ್ಟೇ. ಕಷ್ಟ ಅಂದ್ಬಿಟ್ಟು ನಾವು ಅದನ್ನು ಬಿಟ್ಬಿಟ್ಟು ಬೇರೊಂದು ಮಾಡೋಣ ಅಂತ ಹೋದರೆ ಮತ್ತೊಂದಾಗುತ್ತೆ. ಸೊ ಕಷ್ಟ ಆದರೂ ಪರವಾಗಿಲ್ಲ, ಅದರಲ್ಲೇ ಮುನ್ನುಗ್ಗೋಣ ಅಂತ ಅಂದರೆ ಅದು ನಮಗೆ ಅದೇ ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಈ ರಂಗೋಲಿ ಒಂದು ಎಳೆಯ ಮೂಲಕ
ಪೂರ್ಣ ವಿನ್ಯಾಸವನ್ನು ರೂಪುಗೊಳ್ಳುತ್ತೆ. ಹಾಗೆಯೇ ನಮ್ಮ ಜೀವನ ಕೂಡ ನಾವು ಸ್ಪಷ್ಟ ಗುರಿಯನ್ನು ಹೊಂದಿದರೆ ನಾವು ಏನು ಬೇಕಾದರೂ ನಾವು ಯಾವಾಗ ಏನು ಬೇಕಾದರೂ ಮಾಡ್ಬೋದು. ದಾರಿ ಬದಲಾಗ್ಬೋದು, ಆದರೆ ದಿಕ್ಕು ಬದಲಾಗಬಾರ್ದು ಅಷ್ಟೇ. ನಾನು ಅದೇ ರೀತಿ ಹೇಳಿದ್ದು, ಹೋಗುವ ದಿಕ್ಕು ಬದಲಾಗಬಾರ್ದು, ದಾರಿ ಬದಲಾಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇಂದಿನ ಈ ನಿಮ್ಮ ಪ್ರಯತ್ನ ಸಣ್ಣದಾಗಿರ್ಬೋದು, ಆದರೆ ನಾಳೆ ದೊಡ್ಡ ಬದಲಾವಣೆಗೆ ನಿಮ್ಮನ್ನು ಕರ್ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು. ಕೆಲಸ ಯಾವುದಾದ್ರೇನು ಅಲ್ವಾ, ಅದು ರಂಗೋಲಿ ಇರಲಿ, ಬೇರೆ ಯಾವುದೇ ಒಂದು ಚಿಕ್ಕದಾಗಿರಲಿ, ಆದರೆ ಸಂಪೂರ್ಣ ಅದ್ರ ಮೇಲೆ ಶ್ರದ್ಧೆ ಇರಬೇಕು. ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದೆ ಅದು ಆಟೋಮೆಟಿಕ್ ನಮ್ಮ ಆ ಗುರಿಯನ್ನು ತಲುಪೋಕ್ಕೆ ಅದೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದು ರಂಗೋಲಿ ಇರಲಿ ಅಥವಾ ಬೇರೆ ಯಾವುದೋ ಚಿಕ್ಕ ಕೆಲಸ ಇರಲಿ, ನಾವು ಸಂಪೂರ್ಣ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದು, ನಾನು ಬಿಡಿಸುವ ರಂಗೋಲಿಗೂ ಮತ್ತು ನಾನು ಹೇಳುವ ಮಾತಿಗೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಅಂದ್ಬಿಟ್ಟು. ಈ ಒಂದು ನೋಡಿ, ಈಗ ನಾನು ಫಿನಿಶಿಂಗ್ ಮಾಡಿದ್ದೀನಿ. ಅಂದರೆ ಎಳೆಗಳನ್ನ ಎಳ್ಕೊಂಡು ಅದನ್ನು ಚೌಕಾಕಾರಕ್ಕೆ ಒಂದೊಂದೇ ಎಳೆನ ಸೇರಿಸ್ತಾ ಹೋಗಿದ್ದೀನಿ. ಮತ್ತು ಕಲರ್ನ ಫಿಲ್ ಮಾಡಿದ್ದೀನಿ. ಕಲರ್ ಫಿಲ್ ಮಾಡಿ ಅಲ್ಲಿ ಒಂದು ಫ್ಲವರ್ನ ಕೊಟ್ಟಿದ್ದೀನಿ. ಅಂದರೆ ಇದು ನ್ಯಾಚುರಲ್ ಆಗಿ ಬಿಡುವಂಥದ್ದು. ಬಟ್ ಇಲ್ಲಿ ಬಿಟ್ಟಿರುವಂಥದ್ದು ಎಳೆ ರಂಗೋಲಿ ಆಗಿದೆ. ಅಂದರೆ 4 ಮೂಲೆಗಳಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಮೆಟ್ಲುಗಳ ಸ್ಟೆಪ್ಪಲ್ಲಿ ನಾನು ಎಳೆಗಳನ್ನ ಹಾಕ್ಕೊಂಡು ಅದನ್ನು ಜಾಯಿಂಟ್ ಮಾಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಅದೇ ರೀತಿಯೇ 4 ಕಡೆ ಮೂಲೆಗಳು ಒಂದೇ ರೀತಿ ಫಿನಿಶಿಂಗ್ನ ಕೊಡಬೇಕು. ಇದು ನಾನು ಮಧ್ಯದಲ್ಲಿ ಆ್ಯಡ್ ಮಾಡಿರೋವಂಥದ್ದು. ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು 5 ಫ್ಲವರ್ನ ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಒಂದು ಫ್ಲವರು ಮತ್ತು 4 ಮೂಲೆಯಲ್ಲಿ ಒಂದೊಂದು ಫ್ಲವರ್ ಕೊಟ್ಟಿದ್ದೀನಿ. ಈಗ ಒಂದು ಗುಂಡಾಕಾರದಂತಹ ಇದು ಯಾವಾಗಲೂ ಹಾಕ್ತಿರಲ್ಲ ಸಿಂಬಲ್, ಆ ಥರ ಹಾಕ್ಕೊಂಡು ಮತ್ತು ಇದನ್ನು ಅಡಿಷ್ನಲ್ಲಾಗಿ ನಾನು ಆ್ಯಡ್ ಮಾಡಿದ್ದೀನಿ. ಅಡಿಷ್ನಲ್ ಅಂದರೆ ಇದು ಕೂಡ ಎಳೆ ರಂಗೋಲಿನೇ. ಎಳೆ ರಂಗೋಲಿಯಲ್ಲಿ ತುಂಬ ಯೂಸ್ ಮಾಡುವಂತಹ ಒಂದು ನಕ್ಷೆ ಅಂತಲೇ ಹೇಳ್ಬೋದು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಫಿನಿಶಿಂಗ್ ಮಾಡಿದ್ಮೇಲೆ ನೀವೇ ನೋಡಿ, ಇದು ಎಳೆ ರಂಗೋಲಿ ಅಲ್ಲ ಅನ್ನೋದಕ್ಕೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂಥದ್ದೊಂದು. ನನಗೆ ಎಕ್ಸ್ಪೆಷಲಿ ಈ ವಿಡಿಯೋಗೆ ನನಗೆ ಕಮೆಂಟ್ ಹಾಕಿ, ಇದು ಎಳೆ ರಂಗೋಲಿನ ಅಲ್ವಾ, ಅಥವಾ ನಿಮಗೆ ಎಳೆ ರಂಗೋಲಿ ಥರ ಕಾಣಿಸ್ತಾ ಇದೆಯಾ ಅಥವಾ ಕಾಣಿಸ್ತಾ ಇಲ್ವಾ ಅನ್ನೋದನ್ನ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಕಮೆಂಟ್ಸ್ ಹಾಕಿ. ಸಿರಿ ಮತ್ತು ಸಿಹಿ ವೈಬ್ಸ್ ಅನ್ನೋರಿಗೆ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡಿದ್ದೆ. ಸೊ ಅವರು ಕೂಡ ಈ ವಿಡಿಯೋನ ನೋಡಿ ನನಗೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ಹೊಸೊಬ್ಬರು ಚಾನಲ್ ನೋಡ್ತಾ ಇದ್ದೀರೋ ಅವರು ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮುಖಾಂತರ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತಾ, ನಮ್ಮ ಜೀವನವನ್ನು ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಅದನ್ನು ಹಾಳು ಮಾಡ್ಕೊಬಾರ್ದು. ಹೋಗುವ ದಾರಿ ಸರಿಯಾಗಿದ್ದರೆ, ಹೋಗುವ ಮಾರ್ಗ ಸರಿಯಾಗಿದ್ದರೆ ನಮಗೆ ಒಂದಲ್ಲ ಒಂದು ದಿನ ಗುರಿಯನ್ನು ಸಾಧಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಅಂದರೆ ರಂಗೋಲಿ ಕಂಟಿನ್ಯೂ ಆಗುತ್ತೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸೋಮವಾರದ ವಿಶೇಷ ರಂಗೋಲಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.